ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತ? 400 ಪಶು ವೈದ್ಯಾಧಿಕಾರಿಗಳ ನೇಮಕದ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಮಾಹಿತಿ. ಕೆಪಿಎಸ್ಸಿ ನೇಮಕಾತಿ ಹಗರಣದ ತನಿಖೆಯಲ್ಲಿ ಹಾಗಾದ್ರೆ ಇಡಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಇಡಿ ಅಧಿಕಾರಿಗಳಿಂದ ಮ್ಯಾರಥಾನ್ ವಿಚಾರಣೆ ನಡೀತಾ ಇದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತಾ? ಈ ಬಗ್ಗೆ ತನಿಖೆ ಜೋರಾಗಿದೆ. ಒಂದಷ್ಟು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಮ್ಯಾರಥಾನ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. 7ರ ಬದಲು 30 ಅಭ್ಯರ್ಥಿಗಳ ವಿಚಾರಣೆಯನ್ನ ಇಡಿ ಟೀಮ್ ನಡೆಸಿದೆ. ರೆಸಾರ್ಟ್ ಹೋಟೆಲ್ನ ಮೇಲೆ ದಾಳಿಯ ನಂತರ ಹೆಚ್ಚುವರಿ ವಿಚಾರಣೆ ನಡೀತಾ ಇದೆ. ಮಾಹಿತಿ ಬಹಿರಂಗವಾದ ಬೆನ್ನಲ್ಲೇ ಮತ್ತಷ್ಟು ಅಭ್ಯರ್ಥಿಗಳ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಅಭ್ಯರ್ಥಿಗಳ ಸಮೇತ ರೆಸಾರ್ಟ್ನ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ? ಈ ಬಗ್ಗೆನೇ ತನಿಖೆ ನಡೀತಾ ಇದೆ. ಹೆಚ್ಚುವರಿ ದಾಖಲೆ ಸಿಕ್ಕ ಬೆನ್ನಲ್ಲೇ ಮತ್ತಷ್ಟು ಅಭ್ಯರ್ಥಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಐಎಎಸ್ ಅಧಿಕಾರಿ ನಾಪತ್ತೆ, ಇನ್ನು ಯಾವ ದೂರು ಕೂಡ ಬಂದಿಲ್ಲ. ಅಧಿಕಾರಿ ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ. ಅಧಿಕಾರಿಯ ಬಗ್ಗೆ ಇನ್ನೂ ಏನು ಮಾಹಿತಿ ಸಿಕ್ಕಿಲ್ಲ ಅಂತ. ಶಿವಶಂಕರಪ್ಪ ಸಾಹುಕಾರ ಅಮಾನತು ಬಗ್ಗೆ ಸಂಪುಟದಲ್ಲಿ ಚರ್ಚೆ ಆಗಿದೆ. ಜನರ ಅಭಿಪ್ರಾಯ ಏನಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ. ರಾಜ್ಯಪಾಲರ ಆದೇಶಕ್ಕೆ ನಾವು ಕೂಡ ಸಮ್ಮತಿ ಸೂಚಿಸಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದು ಮಾಹಿತಿ ಒಂದೆರಡು ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಡ್ಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನೌ ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ಹೇಗೆ, ಮುಂದಿನ ದಿಕ್ಕನ್ನ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನು ಕ್ಲಿಯರ್ ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಅವರಿಗೆ ಮಾನ್ಯ ರಾಜ್ಯಪಾಲರು ಅವರಿಗೆ ವಜಾಗೊಳಿಸಿದ್ರು. ಅದ್ರ ವಿರುದ್ಧವಾಗಿ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅವರು ಕ್ಯಾಬಿನೆಟ್ ಅನ್ನೋ ಸಲಹೆ, ಅಭಿಪ್ರಾಯ, ಏಡ್ ಆ್ಯಂಡ್ ಅಡ್ವೈಸ್ ಪಡೆದ್ಬಿಟ್ಟು ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈ ಎಂಟೈರ್ ಎಪಿಸೋಡ್ ಏನಿದೆ ನಿಮ್ಮ ರಿಕ್ರೂಟ್ಮೆಂಟ್ದು KPSCನಲ್ಲಿ ಆಗ್ತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಏನು ಪಬ್ಲಿಕ್ನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರೋದಂತೂ ನಿಜ. ಇದರಲ್ಲಿ BJPಯವ್ರ ಪಾಲೆಷ್ಟು, KPSC ಅಧ್ಯಕ್ಷರ ಪಾಲೆಷ್ಟು, ಇವೆಲ್ಲನೂ ಕೂಡ ಜನರು ಕೇಳ್ತಾ ಇದ್ದಾರೆ. ಸೊ ಆ ಭಾವನೆಯನ್ನು ನಾವು ತಿಳ್ಕೊಂಡು ನಾವು ಕೂಡ ಗವರ್ನರ್ ಅವ್ರ ಹಿಂದೆ ಏನು ವಜಾ ಮಾಡೋಕ್ಕೆ ಶಿಫಾರಸು ಮಾಡಿದ್ದು ಅದನ್ನೇ ಕೂಡ ನಾವು ಕೂಡ ಅನುಮೋದನೆ ನೀಡಿದ್ದೇವೆ, ಅಡ್ವೈಸ್ ನೀಡಿದ್ದೇವೆ. ಯಾವ ಆಧಾರದ ಮೇಲೆ ಕೇಳಿದರೆ ನಮಗಂತೂ ಯಾವುದೂ ಮಾಹಿತಿ ಇಲ್ಲ. ಯಾಕಂದರೆ CBI ಪ್ರಾಸಿಕ್ಯೂಷನ್ ಕೇಳಬೇಕಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಅವರು ತನಿಖೆ ಮಾಡಬೇಕಂದ್ರೂ ಕೂಡ ಸ್ಟೇಟಿಗೆ ಫಸ್ಟ್ ಬರೀಬೇಕು. ನಾನು ಪದೇ ಪದೇ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. CBI ಅವರೇ ಖುದ್ದಾಗಿ ಹಿಂದಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ರು, ದಯವಿಟ್ಟು ಯಾವುದೇ ಕೇಸು ನಮಗೆ ಕೊಡ್ಲಿಕ್ಕೆ ಹೋಗಬೇಡಿ, ಅಕಸ್ಮಾತ್ ಕೊಟ್ಟರೆ ಎಲ್ಲ ಸಿಬ್ಬಂದಿಗಳು ಕೂಡ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ಸು ನೀವೇ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು. ಅಂದರೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಸು ನಾವೇ ಕೊಡಬೇಕು ಅಂದರೆ ನಾವೇ ಮಾಡ್ದಂಗಲ್ವ ತನಿಖೆ? ನೋಡಿ, ನೀವೇ ನಾವು ಹಿಂದೆ ಒಂದು ಕಾನೂನು ತಂದಿದ್ದೀವಿ. CBI ಅವರು ಏನೇ ತನಿಖೆ ಮಾಡಬೇಕಂದ್ರೂ ಅಥವಾ ಪ್ರಾಸಿಕ್ಯೂಷನ್ ಮಾಡಬೇಕಂದ್ರೂ ನಮ್ಮ ಹತ್ರ ಒಂದು ಅನುಮತಿ ಕೇಳಬೇಕು ಅಥವಾ ನಮ್ಮ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.